ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶಿಲ್ಪಾಸ್ ಹೋಮ್ ಡೈರಿ. ನಾನು ಶಿಲ್ಪಾ. ಇದು ನಮ್ಮ ಮನೆ ಯುಗಾದಿ ಹಬ್ಬದ ಆಚರಣೆ ವ್ಲಾಗ್ ಆಗಿರುತ್ತೆ. ಹಬ್ಬನ ಹೇಗೆ ಸೆಲೆಬ್ರೇಟ್ ಮಾಡಿದ್ವಿ, ಮನೆಯಲ್ಲಿ ಏನೇನೆಲ್ಲ ಅಡುಗೆ ಮಾಡಿದ್ವಿ ಅಂತ ತಿಳ್ಕೊಳ್ಳೋಕ್ಕೆ ವಿಡಿಯೋನ ಪೂರ್ತಿಯಾಗಿ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ. ಇಷ್ಟ ಆದರೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಲೇಟ್ ಆಗಾದರೂ ಪರವಾಗಿಲ್ಲ. ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ಲರ ಬಾಳಲ್ಲಿ ಸಿಹಿನೇ ಜಾಸ್ತಿ ಆಗಲಿ ಹಾಗೂ ಕಹಿ ಕಡಿಮೆ ಆಗಲಿ. ಬಾಳಲ್ಲಿ ಸಿಹಿ ಕಹಿ ಏನೇ ಬಂದರೂ ಎಲ್ಲದನ್ನು ಸಹಿಸ್ಕೊಳ್ಳೋ ಶಕ್ತಿ, ಎದುರಿಸೋ ಧೈರ್ಯ ಆ ಭಗವಂತ ಎಲ್ಲರಿಗೂ ಕೊಟ್ಟು ಆಯಸ್ಸು ಆರೋಗ್ಯ ಎಲ್ಲವನ್ನು ಕೊಟ್ಟು ಕಾಪಾಡಲಿ ಅಂತ ಆಶಿಸ್ತಾ ಈ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಕೆಲವೊಬ್ಬರಿಗೆ ಜಾನ್ವರಿ 1 ನ್ಯೂ ಇಯರ್ ಇರ್ಬೋದು. ಅವತ್ತಿನ ದಿನ ಎಲ್ಲರೂ ನ್ಯೂ ಇಯರ್ ಪಾರ್ಟಿ ಮಾಡಿ ವರ್ಷನ ವೆಲ್ಕಮ್ ಮಾಡಿರ್ಬೋದು. ಆದರೆ ನಮಗೆ ಯುಗಾದಿ ಅಂದರೆ ಹೊಸ ವರ್ಷ. ಈ ಯುಗಾದಿ ಹಬ್ಬಕ್ಕೆ ಬರೀ ನಾವಷ್ಟೇ ಆಚರಿಸೋದಲ್ಲ, ನಮ್ಮ ಜೊತೆಗೆ ಪ್ರಕೃತಿ ಕೂಡ ಆಚರಿಸುತ್ತೆ. ಯುಗಾದಿ ಅಂದರೆ ಅದು ಸೃಷ್ಟಿಯ ಆರಂಭದ ದಿನ. ಈ ದಿನ ವಸಂತದ ಹೊಸ ಚಿಗುರು, ಕೋಗಿಲೆ ಗಾನ, ಬದಲಾಗೋ ಪ್ರಕೃತಿ ಇದೆಲ್ಲ ನಮ್ಮ ಜೊತೆಗೆ ಸಂಭ್ರಮಿಸುತ್ತೆ. ಇಲ್ಲೇ ನೀವು ಅರ್ಥ ಮಾಡ್ಕೊಳ್ಬೋದು ನ್ಯೂ ಇಯರ್ ಪಾರ್ಟಿ ಅನ್ನೋದಕ್ಕಿಂತ ಯುಗಾದಿ ಹಬ್ಬ ಎಷ್ಟು ವಿಶೇಷ ಅಂತ. ಸೊ ನೆಕ್ಸ್ಟ್ ಡೇ ಕಷ್ಟ ಆಗಬಾರ್ದು ಅಂತ ಹಿಂದಿನ ದಿನವೇ ಹಬ್ಬಕ್ಕೆ ಏನೇನೆಲ್ಲ ಬೇಕು ಅಂತ ಒಂದು ಲಿಸ್ಟ್ ಮಾಡಿಕೊಂಡು ಬಾಳೆ ಎಲೆ, ತೋರಣ ಹಾಕೋಕ್ಕೆ ಮಾವಿನ ಎಲೆ, ಬೇವಿನ ಸೊಪ್ಪು, ಹಣ್ಣು ಎಲ್ಲದನ್ನು ತಂದು ರೆಡಿ ಮಾಡಿ ಇಟ್ಕೊಂಡಿದ್ವಿ. ಮಕ್ಕಳನ್ನ ಮ್ಯಾನೇಜ್ ಮಾಡಿಕೊಂಡು ಹಬ್ಬದ ಅಡುಗೆ ಮಾಡೋದು ಅಷ್ಟು ಈಸಿ ಅಲ್ಲ. ಸಂಡೇ ಇದ್ದಿದ್ದರಿಂದ ರಾನಕ್, ನಮ್ಮ ಮನೆಯವರು ಎಲ್ಲರೂ ಮನೆಯಲ್ಲೇ ಇದ್ದರು. ಎಷ್ಟೊಂದು ಜನ ಕೇಳ್ತಾರೆ ಮಕ್ಕಳನ್ನ ಇಟ್ಕೊಂಡು ಅದು ಹೇಗೆ ಇಷ್ಟೆಲ್ಲ ಅಡುಗೆ ಮಾಡಿದೆ ಅಂತ. ಅದಕ್ಕೆ ನಾನು ಹೇಳೋದಿಷ್ಟೇ, ನಾವು ಚಿಕ್ಕವರಿದ್ದಾಗ ನಮ್ಮ ಅಪ್ಪ ಅಮ್ಮ ನಮ್ಮನ್ನೆಲ್ಲ ಮ್ಯಾನೇಜ್ ಮಾಡಿಕೊಂಡು ಹಬ್ಬ ಅಡುಗೆ ಪೂಜೆ ಅಂತ ಯಾವುದನ್ನೂ ಬಿಡದೆ ಮಾಡಿಲ್ವಾ? ನಾವೇನು ಹೊಸದಾಗಿ ಮಾಡ್ತಾ ಇಲ್ಲ. ಸೊ ನಾವು ಆ ದಿನಗಳನ್ನು ಹೇಗೆ ಎಂಜಾಯ್ ಮಾಡಿದ್ವೋ ಅದೇ ಥರ ನಮ್ಮ ಮಕ್ಕಳು ಕೂಡ ಈ ಹಬ್ಬಗಳನ್ನು ಎಂಜಾಯ್ ಮಾಡಬೇಕು, ವಿಧ ವಿಧವಾದ ಅಡುಗೆನೆಲ್ಲ ಎಂಜಾಯ್ ಮಾಡಬೇಕು ಅನ್ನೋದು ನನ್ನ ಆಸೆ. ಕಷ್ಟ ಅಂದರೆ ಕಷ್ಟ ಆಗುತ್ತೆ, ಇಷ್ಟಪಟ್ಟು ಮಾಡಿದ್ರೆ ಯಾವುದೇ ಕೆಲಸ ಕಷ್ಟ ಅನಿಸಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಇದರ ಬಗ್ಗೆ ನೀವೇನಂತೀರಾ ಫ್ರೆಂಡ್ಸ್? ಮೊದಲಿಗೆ ಹೋಳಿಗೆನ ಮಾಡಬಾರ್ದು ಅಂತ ಡಿಸೈಡ್ ಮಾಡ್ಕೊಂಡಿದ್ದೆ. ಆದರೆ ನನಗೆ ಯಾವತ್ತೂ ಹೋಳಿಗೆ ಒಂದ್ಸಲನೂ ನಾನು ಟ್ರೈ ಮಾಡಿಲ್ಲ ಅನ್ನೋ ಗಿಲ್ಟ್ ಯಾವಾಗಲೂ ಇತ್ತು. ಆದ್ದರಿಂದ ಈ ಸತಿ ಒಂದ್ಸಲ ಆಗಿದ್ದಾಗಲಿ ಟ್ರೈ ಮಾಡೇ ಬಿಡೋಣ. ಏನು ಮಹಾ ಅಂದರೆ ಕೆಟ್ಟೋಗುತ್ತೆ ಅಷ್ಟೇ ಅಲ್ವಾ, ಆಗಿದ್ದಾಗಲಿ ಅಂತ ಮಾಡಿಬಿಡೋಣ ಅಂತ ಟ್ರೈ ಮಾಡೋದಕ್ಕೆ ಅಂತ ಇವಾಗ ನಾನು ಹೋಳಿಗೆ ಮಾಡೋದಕ್ಕೆಲ್ಲ ರೆಡಿ ಮಾಡಿಕೊಂಡೆ. ಇದಕ್ಕಿಂತ ಮುಂಚೆ ನಾನು ಮೈದಾ ಹಿಟ್ಟನ್ನು ಹೋಳಿಗೆ ಕಣ್ಕಕ್ಕೆ ಎಲ್ಲ ಕಲಿಸ್ಕೊಂಡು ಇವಾಗ ಬೇಳೆನೂ ಕೂಡ ರೆಡಿ ಮಾಡಿ ಇಟ್ಕೊಂಡು ಪೂರ್ತಿ ಅಡುಗೆ ಆದಮೇಲೆ ಕೊನೆಯದಾಗಿ ಹೋಳಿಗೆ ಮಾಡೋಣ ಅಂತ ಸುಮ್ಮನಾದೆ. ಅಮ್ಮ ಅತ್ತೆ ಎಲ್ಲ ಊರಲ್ಲಿದ್ದರೂ ಕೂಡ ಈ ಹೋಳಿಗೆ ಮಾಡೋದಕ್ಕೆ ಪ್ರತಿ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದು ನಮ್ಮ ಅತ್ತೆ ಮತ್ತು ನಮ್ಮಮ್ಮ. ನಮ್ಮ ಅತ್ತೆ ಅಂತೂ ಹೋಳಿಗೆ ತುಂಬ ಚೆನ್ನಾಗಿ ಮಾಡ್ತಾರೆ. ಆದರೆ ನನಗೆ ಅಷ್ಟೊಂದು ಮಾಡೋದಕ್ಕೆ ಬರೋದಿಲ್ಲ. ಪ್ರತಿ ಸರಿ ಅವರಿದ್ದಾಗ ಅವರೇನೆ ಹೋಳಿಗೆ ಮಾಡ್ತಿದ್ದಿದ್ದು. ಈ ಸಲ ಅವರು ಊರಲ್ಲಿರೋದ್ರಿಂದ ನಾನು ಒಂದು ಸಲ ಟ್ರೈ ಮಾಡೋಣ ಅಂತ ಹೇಳಿ ಹೋಳಿಗೆ ಮಾಡೋದಕ್ಕೆ ಎಲ್ಲದನ್ನು ರೆಡಿ ಮಾಡಿಕೊಂಡೆ. ಈ ಥರ ಬೆಲ್ಲನ ಡೈರೆಕ್ಟಾಗಿ ಹಾಕೋದ್ಕಿಂತ ಬೆಲ್ಲನ ಕರಗಿಸ್ಬಿಟ್ಟು ಇದರಲ್ಲಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಮತ್ತು ಈಸಿಯಾಗಿ ಮೆಲ್ಟ್ ಆಗುತ್ತೆ ಮತ್ತು ಚೆನ್ನಾಗಿ ಬ್ಲೆಂಡ್ ಕೂಡ ಆಗುತ್ತೆ. ಇವಾಗ ನಾನು ಕೋಸಂಬರಿ ಮಾಡೋದಕ್ಕೆ ಕ್ಯಾರೆಟ್ನು ಕೂಡ ತುರಿದು ಇಟ್ಕೊಳ್ತಾ ಇದ್ದೀನಿ. ಯುಗಾದಿ ಹಬ್ಬ ಅಂದಮೇಲೆ ಮಾವಿನಕಾಯಿ ಚಿತ್ರಾನ್ನ ಮಾಡದೇ ಇರೋಕ್ಕಾಗುತ್ತಾ? ನಮ್ಮ ಮನೆಯಲ್ಲಿ ಮಾವಿನಕಾಯಿ ಚಿತ್ರಾನ್ನ ಅಂದರೆ ಎಲ್ರಿಗೂ ತುಂಬಾ ಇಷ್ಟ. ಆದ್ದರಿಂದ ಮಾವಿನಕಾಯಿ ಕೂಡ ತುರಿದು ಮಾವಿನಕಾಯಿ ಚಿತ್ರಾನ್ನ ಮಾಡೋದಕ್ಕೂ ಕೂಡ ರೆಡಿ ಮಾಡಿಕೊಂಡೆ. ಅಷ್ಟರಲ್ಲಿ ಬೇಳೆ ಬೆಂದಿತ್ತು. ಕಡಲೆಕಾಳು ಮತ್ತು ಬಾಳೆಕಾಯಿ ಹಾಕ್ಕೊಂಡು ಇನ್ನೊಂದು ಗ್ರೇವಿ ಕೂಡ ಮಾಡಿಕೊಂಡೆ. ಬಾಳೆಕಾಯಿ ಬದಲಾಗಿ ನಾವು ಸುವರ್ಣಗಡ್ಡೆ ಯೂಸ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಮನೆಯಲ್ಲಿ ಬಾಳೆಕಾಯಿ ಇದ್ದಿದ್ದರಿಂದ ನಾನು ಬಾಳೆಕಾಯಿನೇ ಹಾಕಿಬಿಟ್ಟು ಈ ಗ್ರೇವಿಯನ್ನು ಮಾಡಿಕೊಂಡೆ. ಅದಕ್ಕೆ ಇಲ್ಲಿ ತೋರಿಸ್ತಾ ಇರೋ ಇಂಗ್ರೀಡಿಯೆಂಟ್ಸ್ನೆಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ನುಣ್ಣಗೆ ಇದನ್ನು ರುಬ್ಕೊಂಡು ಒಂದು ಮಸಾಲೆನ ರೆಡಿ ಮಾಡ್ಕೊಳ್ಬೇಕು. ನಿಮಗೆ ಈ ರೆಸಿಪಿನ ಡೀಟೇಲಾಗಿ ನೋಡಬೇಕಾದಲ್ಲಿ ನಾನು ಹಿಂದಿನ ವೀಡಿಯೋಸಲ್ಲಿ ನಾನು ತುಂಬ ಸತಿ ತೋರಿಸಿದ್ದೀನಿ. ಅಲ್ಲಿ ಬೇಕಾದರೆ ನೀವು ಒಂದು ಸಲ ಚೆಕ್ ಮಾಡ್ಕೊಳ್ಬೋದು. ಇವಾಗ ಈ ಸಾಂಬಾರಿಗೆ ಒಂದು ಮಸಾಲೆ ಕೂಡ ರೆಡಿ ಆಯಿತು. ಕಡಲೆಕಾಳನ್ನು ಆಲ್ರೆಡಿ ಬೇಯಿಸಿಟ್ಕೊಂಡಿರೋದ್ರಿಂದ ಇವಾಗ ಬಾಳೆಕಾಯಿ ಮತ್ತು ಟೊಮೆಟೊನ ಹಾಕ್ಕೊಳ್ತಾ ಇದ್ದೀನಿ. ಬಾಳೆಕಾಯಿ ಮತ್ತು ಟೊಮೆಟೊ ಬೇಗ ಬೆಂದ್ಬಿಡುತ್ತೆ.
ಆದ್ದರಿಂದ ಇದನ್ನು ಜಾಸ್ತಿ ಹೊತ್ತು ಕುದಿಸ್ಬಾರ್ದು. ಇದು ಸ್ವಲ್ಪ ಕುದ್ಮೇಲೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಕುದಿ ಬಂದ ಮೇಲೆ ನಾವೇನು ಮಸಾಲೆನ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಆ ಮಸಾಲೆನ ಇದಕ್ಕೆ ಹಾಕ್ಕೊಂಡು ಸಾಂಬಾರು ಕನ್ಸಿಸ್ಟೆನ್ಸಿಗೆ ನಿಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಕೂಡ ಹಾಕ್ಕೊಂಡು ಬೇಯಿಸ್ಕೊಂಡ್ರೆ ಈ ಸಾಂಬಾರು ರೆಡಿ ಆಗುತ್ತೆ. ಸಾಂಬಾರು ಅನ್ನೋದಕ್ಕಿಂತ ಇದನ್ನು ಕಡಲೆಕಾಳು ಗಸಿ ಅಂತ ಹೇಳ್ತಾರೆ. ಇದಕ್ಕೆ ಸುವರ್ಣಗಡ್ಡೆ ಹಾಕಿದ್ರೆ ಇನ್ನೂ ಸೂಪರಾಗಿರುತ್ತೆ. ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡ್ಬಿಟ್ರೆ ಈ ಕಡಲೆಕಾಳು ಗಸಿ ರೆಡಿ ಆಗುತ್ತೆ. ಈ ಕಾಂಬಿನೇಷನ್ನ ನೀವು ಮನೇಲಿ ಒಂದು ಸಲ ಟ್ರೈ ಮಾಡ್ಕೊಳ್ಳಿ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನಿಮಗೂ ಕೂಡ ಇಷ್ಟ ಆಗುತ್ತೆ. ಸೊ ಇಲ್ಲಿ ನಾನು ಇನ್ನೊಂದೇನು ಹೇಳಕ್ಕೆ ಬಯಸ್ತೀನಿ ಅಂದರೆ, ಎಲ್ಲರೂ ನ್ಯೂ ಇಯರ್ಗೆ ರೆಸೊಲ್ಯೂಷನ್ಸ್ ತೊಗೊಂಡಿರ್ತೀರ ಅಲ್ವಾ. ಆ ರೆಸೊಲ್ಯೂಷನ್ಸ್ನ ಫಾಲೋ ಮಾಡೋಕ್ಕಾಗದೆ ಆಲ್ರೆಡಿ 3 ತಿಂಗಳು ಕಳೆದೋಯ್ತಲ್ಲ ಏನಪ್ಪ ಮಾಡೋದು ಅನ್ನೋರು ಈ ಯುಗಾದಿನೂ ಕೂಡ ಒಂದು ಅಪಾರ್ಚುನಿಟಿಯಾಗಿ ಬಳಸ್ಕೊಂಡು ಆ ರೆಸೊಲ್ಯೂಷನ್ಸನ್ನು ನೀವು ರಿಯಾಲಿಟಿಗಾಗಿ ಕನ್ವರ್ಟ್ ಮಾಡ್ಕೊಳ್ಬೋದು. ಅಂದರೆ ಈ ವರ್ಷ ಕೂಡ ನಮಗೆ ಹೊಸ ವರ್ಷ ಆಗಿರೋದ್ರಿಂದ ಇನ್ಮೇಲಿಂದ ಕೂಡ ನಿಮ್ಮ ರೆಸೊಲ್ಯೂಷನ್ಸ್ಗಳನ್ನು ನೀವು ಫಾಲೋ ಮಾಡಿಕೊಂಡು ನಿಮ್ಮ ಲೈಫ್ ಸ್ಟೈಲನ್ನು ಇಂಪ್ರೂವ್ ಮಾಡ್ಕೊಳ್ಬೋದು. ಸೊ ನಾನು ತೊಗೊಂಡಿದ್ದ ರೆಸೊಲ್ಯೂಷನ್ಸ್ ಅಂತೂ ನ್ಯೂ ಇಯರಿಂದ ನನಗೆ ಮಾಡೋದಕ್ಕೆ ಆಗಲೇ ಇಲ್ಲ. ಆದ್ದರಿಂದ ಇವಾಗ ಯುಗಾದಿನೂ ಕೂಡ ಒಂದು ಅಪಾರ್ಚುನಿಟಿ ಅಂತ ತೊಗೊಂಡು ಇನ್ಮೇಲಾದರೂ ನಾನು ತೊಗೊಂಡಿರೋ ರೆಸೊಲ್ಯೂಷನ್ಸ್ನ ಫಾಲೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಮುಂದೆ ಏನೇನಾಗುತ್ತೆ ಅಂತ. ಸೊ ಇವಾಗ ಮಾವಿನಕಾಯಿ ಚಿತ್ರಾನ್ನ ಹೇಗೆ ಮಾಡೋದು ಅಂತ ಎಲ್ರಿಗೂ ಗೊತ್ತೇ ಇರುತ್ತೆ. ಈರುಳ್ಳಿ ಬಳಸದೇ ಇರೋದ್ರಿಂದ ಇವಾಗ ನಾನು ಡೈರೆಕ್ಟಾಗಿ ಮಾವಿನಕಾಯಿ ತುರಿಯನ್ನು ಯೂಸ್ ಮಾಡಿಕೊಂಡು ಮಾವಿನಕಾಯಿ ಚಿತ್ರಾನ್ನ ಮಾಡ್ಕೊಳ್ತಿದ್ದೀನಿ. ನಾನು ಅಬ್ಸರ್ವ್ ಮಾಡಿರೋ ಪ್ರಕಾರ ನೀವು ಯಾವಾಗಾದರೂ ನೋಡಿ ಈರುಳ್ಳಿ ಬೆಳ್ಳುಳ್ಳಿಯನ್ನು ಬಳಸ್ಕೊಂಡು ನಾವು ದಿನ ಅಡುಗೆ ಮಾಡ್ತೀವಿ. ಆದರೆ ಹಬ್ಬದಲ್ಲಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿಯನ್ನು ಬಳಸೋದಿಲ್ಲ. ಆದರೂ ಕೂಡ ಈ ಅಡುಗೆ ಎಷ್ಟು ರುಚಿಯಾಗಿರುತ್ತೆ ಅಂದರೆ ನಾವು ಊಹೆ ಕೂಡ ಮಾಡೋಕ್ಕಾಗೋದಿಲ್ಲ. ಅದರಲ್ಲಿ ಆನಿಯನ್ ಬೆಳ್ಳುಳ್ಳಿ ಎಲ್ಲ ಹಾಕಿಲ್ಲ ಅಂತ ಅಡುಗೆ ಅಷ್ಟು ಚೆನ್ನಾಗಿರುತ್ತೆ. ಅದೇ ಥರ ನೀವು ಹಬ್ಬ ಬಿಟ್ಟು ಬೇರೆ ದಿನಗಳಲ್ಲಿ ಆನಿಯನ್ ಬಿಟ್ಟು ಬೆಳ್ಳುಳ್ಳಿ ಬಿಟ್ಟು ಅಡುಗೆ ಮಾಡಿ ಅದು ಅಷ್ಟು ಟೇಸ್ಟ್ ಬರೋದಿಲ್ಲ. ಇದೇ ಹಬ್ಬಗಳ ಅಡುಗೆ ಅಂದರೆ ಹಬ್ಬದ ಅಡುಗೆ ವಿಶೇಷತೆ ಅಂತಲೇ ಹೇಳ್ಬೋದು ಅಲ್ವಾ. ನೋಡಿ ಹಬ್ಬದ ಅಡುಗೆಯಲ್ಲಿ ಎಷ್ಟು ಶಕ್ತಿ ಇರುತ್ತೆ ಅಂತ. ಇವಾಗ ಒಂದೊಂದಾಗಿ ಎಲ್ಲ ಅಡುಗೆನೂ ಬೇಗ ಮುಗಿಸ್ಕೊಳ್ತಾ ಇದ್ದೀನಿ. ಆಲ್ರೆಡಿ ಟೈಮ್ ಆಗೋಗಿದೆ. ಹೋಳಿಗೆ ಕೂಡ ಮಾಡಬೇಕು. ಆದ್ದರಿಂದ ಇವಾಗ ಪಲ್ಯ ಆಯಿತು, ಸಾಂಬಾರಾಯಿತು, ಮಾವಿನಕಾಯಿ ಚಿತ್ರಾನ್ನ ಆಯಿತು. ಇವಾಗ ಬೇಳೆ ಕುದಿಸಿರೋ ನೀರನ್ನು ಎತ್ತಿಟ್ಕೊಂಡಿದ್ದೆ. ಇದನ್ನು ಹಾಗೆ ರಸಮ್ ಮಾಡ್ತೀನಲ್ಲ ಅದೇ ಥರ ರಸಮ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ಒಂದು ಸಲ ನಾನು ಟ್ರೈ ಮಾಡೋಣ ಅಂತ ಹೇಳಿ ಇವಾಗ ನಾನು ಹೋಳಿಗೆ ಸಾರು ಅಂದರೆ ಕಟ್ಟಿನ ಸಾರು ಮಾಡ್ತಾರಲ್ಲ ಅದನ್ನು ಮಾಡೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ತೋರಿಸಿರೋ ಇಂಗ್ರೀಡಿಯೆಂಟ್ಸ್ನೆಲ್ಲ ನಾನು ಚೆನ್ನಾಗಿ ಒಂದು ಪ್ಯಾನಲ್ಲಿ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದಕ್ಕೂ ಕೂಡ ಒಂದು ಮಸಾಲೆಯನ್ನು ರೆಡಿ ಮಾಡ್ಕೊಳ್ಬೇಕು. ಅದ್ರ ಜೊತೆಗೆ ಖಾರ ಪುಡಿ ಹಾಕೋದ್ಕಿಂತ ಈ ಥರ ಕೆಂಪು ಮೆಣಸಿನ್ಕಾಯಿ ಹಾಕಿದ್ರೆ ಕಟ್ಟಿನ ಸಾರು ತುಂಬ ಚೆನ್ನಾಗಾಗುತ್ತೆ ಅಂತ ಇವಾಗ ನಾನು ಕರಿಬೇವು ಮತ್ತು ಒಣಮೆಣಸಿನ್ಕಾಯಿ ಇದನ್ನು ಕೂಡ ಇದರಲ್ಲೇ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಜೊತೆಗೆ ಸ್ವಲ್ಪ ತೆಂಗಿನಕಾಯಿ ತುರಿ, ಅರಿಶಿನ, ಸ್ವಲ್ಪ ಚಕ್ಕೆ ಇದೆಲ್ಲದನ್ನು ಸೇರಿಸ್ಕೊಂಡು ಒಂದು ಫೈನ್ ಪೇಸ್ಟ್ ಥರ ಇದನ್ನು ಗ್ರೈಂಡ್ ಮಾಡಿಕೊಂಡು ಒಂದು ಮಸಾಲೆನ ರೆಡಿ ಮಾಡ್ಕೊಳ್ಬೇಕು. ಇದಕ್ಕೆ ನೀವು ಬೇಕಾದರೆ ಸ್ವಲ್ಪ ನೀರನ್ನು ಕೂಡ ಆ್ಯಡ್ ಮಾಡಿಕೊಂಡು ಒಂದು ಫೈನ್ ಪೇಸ್ಟನ್ನು ರೆಡಿ ಮಾಡ್ಕೊಳ್ಳಿ. ಇವಾಗ ಬೇಳೆಯನ್ನು ಬೇಯಿಸಿ ಶೋಧಿಸಿ ಇಟ್ಕೊಂಡಿರೋ ನೀರಿರುತ್ತಲ್ಲ ಅದಕ್ಕೆ ನೀವು ಈ ಮಸಾಲೆನ ಆ್ಯಡ್ ಮಾಡ್ಕೊಳ್ಬೇಕು. ಬೇಳೆ ಬೇಯಿಸಿರೋ ನೀರು ಸ್ವಲ್ಪ ಬ್ಲ್ಯಾಕಿಶ್ ಯಾಕಿದೆ ಅಂತ ನೀವು ಯೋಚನೆ ಮಾಡ್ತಿರ್ಬೋದು. ಇದರಲ್ಲಿ ನಾನು ಸಾಂಬಾರಿಗೆ ಯೂಸ್ ಮಾಡಿದ್ನಲ್ಲ ಕಡಲೆಕಾಳು ಅದನ್ನು ಕುದಿಸಿರೋ ನೀರನ್ನು ಕೂಡ ಸ್ವಲ್ಪ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದ್ರ ಜೊತೆಗೆ ಒಂದು ಹೋಳಿಗೆ ಆಗೋಷ್ಟು ಹೂರ್ಣನ ಕೂಡ ಇದರಲ್ಲಿ ಆ್ಯಡ್ ಮಾಡೋದ್ರಿಂದ ಇದು ತುಂಬಾ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಮತ್ತು ಆಮೇಲಿಂದ ನೀವು ಬೇಳೆನ ಮತ್ತು ಬೆಲ್ಲನ ಆ್ಯಡ್ ಮಾಡ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಸ್ವಲ್ಪ ಹೂರ್ಣನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಕುದಿಸ್ಕೊಂಡು ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಇದಕ್ಕೆ ಒಂದು ಸಿಂಪಲ್ ಆಗಿರೋ ಒಗ್ಗರಣೆ ಕೊಟ್ಕೊಂಡು ಹಾಕ್ಕೊಂಡ್ಬಿಟ್ರೆ ನಿಮಗೆ ಕಟ್ಟಿನ ಸಾರು ಸೂಪರಾಗಿ ಟೇಸ್ಟಿಯಾಗಿರೋ ಕಟ್ಟಿನ ಸಾರು ರೆಡಿ ಆಗುತ್ತೆ. ಇದಕ್ಕೆ ಜಾಸ್ತಿ ಏನು ಇಂಗ್ರೀಡಿಯೆಂಟ್ಸ್ ಬೇಕಾಗೋದಿಲ್ಲ. ಸ್ವಲ್ಪನೇ ಇಂಗ್ರೀಡಿಯೆಂಟ್ಸಿಂದ ನೀವು ಆ ಬೇಳೆ ಬೇಯಿಸಿರೋ ನೀರನ್ನು ಬಿಸಾಕೋದ್ರ ಬದಲಾಗಿ ಈ ಥರ ಒಂದು ಕಟ್ಟಿನ ಸಾರು ಮಾಡಿಕೊಂಡು ಇದು ರೈಸ್ ಜೊತೆ ಮಾತ್ರ ಸಖತ್ತಾಗಿರುತ್ತೆ. ಇವಾಗ ಎಲ್ಲ ಕೆಲಸ ಮುಗೀತು. ಕೊನೆಯದಾಗಿ ಹೋಳಿಗೆನ ಮಾಡ್ಕೊಂಬಿಡೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ದೇವ್ರೆ ಆದಷ್ಟು ಸರಿಯಾಗಿ ಆಗ್ಲಪ್ಪ, ಮೊದಲನೇ ಸಲ ಮಾಡ್ತಾ ಇರೋದು, ಚೆನ್ನಾಗಿ ಬರಲಿ ಹೋಳಿಗೆ ಅಂತ ದೇವ್ರ ಹತ್ರ ಪ್ರೇ ಮಾಡಿಕೊಂಡು ಇವಾಗ ಹೋಳಿಗೆನ ಮಾಡ್ತಾಯಿದ್ದೀನಿ.
ನೀವೇ ನೋಡ್ತಿರ್ಬೋದು ಹೋಳಿಗೆ ಹೇಗೆ ಬಂದಿದೆ ಅಂತ. ನಾನಂತೂ ನನ್ನ ಕಡೆಯಿಂದ ಹೋಳಿಗೆ ಮಾಡೋದಕ್ಕೆ ಆಗೋದೇ ಇಲ್ಲ ಅಂತ ಅಂದ್ಕೊಂಡ್ಬಿಟ್ಟಿದ್ದೆ. ಆದ್ದರಿಂದ ಹೇಳೋದು ಫ್ರೆಂಡ್ಸ್, ನಮ್ಮಿಂದ ಯಾವ ಕೆಲಸನೂ ಆಗಲ್ಲ ಅಂತ ಅಂದ್ಕೊಳ್ಳೇಬಾರ್ದು. ನನ್ನ ಕಡೆಯಿಂದ ಆಗತ್ತೆ ಅಂದರೆ ಆಗತ್ತೆ, ಆಗಲ್ಲ ಅಂದರೆ ಆಗೋದೇ ಇಲ್ಲ. ವೇರ್ ದೆರ್ ಇಸ್ ಅ ವಿಲ್ ದೇರ್ ಇಸ್ ಅ ವೇ ಅಂತ ಹೇಳ್ತಾರಲ್ಲ. ಆದ್ದರಿಂದ ಮೊದಲು ಮನ್ಸು ಮಾಡಬೇಕು. ಒಂದು ಸಲ ಮನ್ಸು ಮಾಡಿದ್ಮೇಲೆ ಆ ಕೆಲಸ ಹೇಗಾದರೂ ಆಗೇ ಆಗುತ್ತೆ. ಸೊ ಇಲ್ಲಿ ನಾನು ಕಲ್ತಿದ್ದಿಷ್ಟೇ, ನಮ್ಮಿಂದ ಯಾವ ಕೆಲಸನೂ ಆಗಲ್ಲ ಅಂತ ಹೇಳೋದ್ರ ಬದಲಾಗಿ ಆಗತ್ತೆ, ನಾನು ಮಾಡ್ತೀನಿ ಅಂದರೆ ಆಗತ್ತೆ. ಸೊ ಇವಾಗ ನೋಡಿ, ಹೋಳಿಗೆನಂತೂ ತಟ್ಕೊಂಡಿದ್ದಾಯಿತು. ಇದನ್ನು ಪ್ಯಾನ್ ಮೇಲೆ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಂಡ್ಬಿಟ್ರೆ ಹೋಳಿಗೆ ರೆಡಿ ಆಗುತ್ತೆ. ಬಟ್ ಹೋಳಿಗೆ ಮಾಡಬೇಕಾದ್ರೆ ಎಲ್ಲದೂ ಚಾಲೆಂಜಿಂಗ್ ಟಾಸ್ಕೇನೆ. ಮೊದಲನೇ ಸಲ ಮಾಡೋರಿಗಂತೂ ಪ್ರತಿಯೊಂದು ಚಾಲೆಂಜಿಂಗ್ ಅಂತಲೇ ಅನಿಸುತ್ತೆ. ಸೊ ಇವಾಗ ಫಸ್ಟು ಹೋಳಿಗೆ ಮಾಡ್ತಾಯಿದ್ದೀನಿ. ನೋಡಿ, ನೀವೇ ನೋಡ್ಕೊಂಬನ್ನಿ ಒಂದ್ಸಲ ನಾನು ಹೆಂಗೆ ಮಾಡಿದೆ ಅಂತ. ಒಂದು ಹೋಳಿಗೆ ಚೆನ್ನಾಗಿ ಬಂದಮೇಲಂತೂ ನನಗೆ ಎಷ್ಟು ಖುಷಿಯಾಯಿತು ಅಂದರೆ ನನಗೆ ತುಂಬಾ ಖುಷಿಯಾಯಿತು. ನನ್ನ ಮಗನಿಗೆ ಆ್ಯಕ್ಚುಲಿ ಹೋಳಿಗೆ ಅಂದರೆ ತುಂಬ ಇಷ್ಟ. ಸೊ ಮೊದಲಿಗೆ ಹೊರಗಡೆಯಿಂದ ತರೋಣ ಅಂತ ಅಂದ್ಕೊಂಡ್ವಿ. ಹೊರಗಡೆಯಿಂದ ಯಾಕೆ ತರೋದು, ಮನೇಲೇ ಒಂದು ಸಲ ಯಾಕೆ ಟ್ರೈ ಮಾಡಬಾರ್ದು ಅಂತ ನಾನು ಹೋಳಿಗೆನ ಟ್ರೈ ಮಾಡಿದೆ. ಅಷ್ಟು ಚೆನ್ನಾಗಿ ಬಂದಿಲ್ಲ, ಆದರೂ ಕೂಡ ಚೆನ್ನಾಗೇ ಬಂದಿತ್ತು. ನಮ್ಮ ಮನೆಯವರು, ನನ್ನ ಮಕ್ಕಳು ಎಲ್ರಿಗೂ ಇಷ್ಟ ಆಯಿತು. ಅವ್ರು ಖುಷಿಯಾಗಿ ಹೋಳಿಗೆ ತಿಂದ್ರಲ್ಲ, ನಂಗೆ ಅಷ್ಟೇ ಸಾಕು. ನೀವು ಎಷ್ಟೇ ಕಷ್ಟಪಟ್ಟು ಅಡುಗೆ ಮಾಡಿ, ಏನಾದರೂ ಮಾಡಿ, ಚೆನ್ನಾಗಾಗಿದೆ ಅಮ್ಮ ಅನ್ನೋ ಒಂದು ಕಾಂಪ್ಲಿಮೆಂಟ್ ಇದೆಯಲ್ಲ, ಇದನ್ನು ಮೀರಿಸೋದಕ್ಕೆ ಯಾವುದರಿಂದನೂ ಸಾಧ್ಯ ಇಲ್ಲ. ಸೊ ಮನೇಲಿ ಎಲ್ಲರೂ ಅಡುಗೆ ಎಲ್ಲ ಚೆನ್ನಾಗಾಗಿದೆ ಅಂತ ಊಟ ಮಾಡಿದ್ರು. ಇದಕ್ಕಿಂತ ಬೇರೆ ಖುಷಿ ಏನು ಬೇಕು ಅಲ್ವಾ? ಸೊ ಇವಾಗ ಎಲ್ಲ ಅಡುಗೆ ಮಾಡಿದ್ದಾಯಿತು, ಹೋಳಿಗೆ ರೆಡಿ ಮಾಡಿದ್ದಾಯಿತು, ಬೇವು ಬೆಲ್ಲನೂ ಕೂಡ ರೆಡಿ ಮಾಡಿದ್ದಾಯಿತು. ಇವಾಗ ಪೂಜೆ ಮಾಡೋ ಸಮಯ.